ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಮಾಮೂಲಿ ನಮ್ಮ ಡ್ಯೂಟಿ ಎಂಟ್ರಿ ಆಯಿತು. ಈಗೆಲ್ಲ ಈಚೆ ಕಟ್ಬಿಟ್ಟು ಮಾಮೂಲಿ ಹಾಲ್ಕೆರೆ ನಮ್ಮದು ಸೊಳ್ಳೆ ಎಲ್ಲ ತಂದು ಬೀಳಲ್ಲಿ ಕಟ್ಟಿದ್ದಾಯಿತು. ಚಾರ್ಜ್ ಇಲ್ಲದೆ ಇರೋ ಕಾರಣ ಹಾಲು ಕರೆದಿದ್ದು ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಹೋಗ್ಬಿಟ್ಟು ನೆನ್ನೆ ಅಡಿಕೆ ತೋಟದಲ್ಲಿ ಕಟ್ಟಿದ್ವಲ್ಲ, ನೀರು ಕಟ್ಟಬೇಕಾಯ್ತಲ್ಲ, ಅದನ್ನು ಕಟ್ಟೋಣ ಅಂತ ಓದ್ತಾಯಿದ್ದೀನಿ. ಈ ಕಡೆ ಕೆಳಗಡೆ ಬೀಡಲ್ಲಿ ಕಟ್ಟಿದ್ದೀನಿ ಹಸುಗಳು, ಅಲ್ಲಿ ಕೆಳಗಡೆ ಹೋಗ್ಬಿಟ್ಟು ನೀರು ಹಾಲೇ ಬರ್ತಾ ಇದೆ. ಕರೆಂಟ್ ಬಂದಿದ್ದು 8 ಗಂಟೆಗೆ, ಕಟ್ಟಾಗಿ ಬಿಟ್ಟಿದ್ವಿ. ಇನ್ನೊಂದು 3 ಆಟೋಮೆಟಿಕ್ ಆಗಲ್ಲ, ಅದರಲ್ಲೇ ಬರ್ತಾಯಿತ್ತು ಅಡಿಕೆ ತೋಟದಲ್ಲಿ. ಇವು ಹೋಗ್ಬಿಟ್ಟು ನೋಡಬೇಕು, ಕಟ್ಟಬೇಕು, ಅದನ್ನೆಲ್ಲ ನೀಟಾಗಿ ಊಟ ಮಾಡ್ಕೊಂಡು. ಅಲ್ಲಿಗೆ ಹೋದಾದ್ಮೇಲೆ ತೋರಿಸ್ತೀನಿ ಬನ್ನಿ. ಹೇಳೋದ್ನೆಲ್ಲ ಇದೊಂದು ಸೈಡು, ನೆನ್ನೆ ಆ ಕಡೆ ಇದ್ದೆ ನೋಡಿ. ಈ ಕಡೆ ಇನ್ನು ಗಿಡ ಎಲ್ಲ ಇಂಪ್ರೂವ್ ಮಾಡಬೇಕು. ಅಷ್ಟೊಂದು ಇದಾಗ್ತಿಲ್ಲ, ಯಾಕಂದರೆ ಬಂದಿದ್ದ ನೀರೆಲ್ಲ ಈ ಕಡೆ ಡೌನ್ ಒಂಚೂರು ಕೆಳಗಡೆ ಹೋಗ್ಬಿಡುತ್ತೆ. ಅದರಿಂದ ಹೊಡೆದೋಗಿತ್ತು ಅಂತ ಹೇಳಿದ್ರು, ರೆಡಿ ಮಾಡೋಣ ಅಂತ ಬಂದು ನೋಡಿದ್ರೆ ಇಷ್ಟು ಉದ್ದ ಆಗ್ದಿದ್ದೀನಿ ಗುರು. ಇನ್ನೂ ಅದೆಲ್ಲಿದೆ ಅಂತ ಗೊತ್ತಾಗ್ತಿಲ್ಲ. ಅವು ಸುಮ್ಮನೆ ಎಲ್ಲ ನೀರೆಲ್ಲ ಹೊಡೆದು ಇದಾಗಿರುತ್ತಲ್ಲ, ಜಲ್ಲಿ ಥರ ಎದ್ದಿರುತ್ತಲ್ಲ, ಈ ಥರ ನೋಡಿ, ಈ ಥರ ಎದ್ದಿದೆ. ಸಿಗ್ತಾನೆ ಇಲ್ಲ ಪೈಪು, ಕೆರೆದಂಗೆ ಹೋಗ್ತಾನೆ ಅದು ಹೋಗಿ. ಇಲ್ಲೆಲ್ಲೂ ಇರ್ಬೋದು ಅನಿಸುತ್ತೆ. ಇಲ್ಲೇ ಬಾಸು. ಯಪ್ಪ ನಿಕತೆ. ಇಷ್ಟು ಆಳ ತೊಡಬೇಕು ಬಾಸು, ಈಗ ಇಷ್ಟು ಆಳ ತೊಡಬೇಕು. ಈಗ ನೋಡು ಅವರು ಎಷ್ಟು ಆಳ ತೋಡಿದ್ದೀನಿ ಅಂದರೆ ನೋಡು. ನೋಡಿ ಬಸು, ಮೊನ್ನೆ ಎಲ್ಲ ಕೈಯಲ್ಲೆಲ್ಲ ತೆಗೆದುಬಿಟ್ಟು ಜಲ್ಲಿ ಎಲ್ಲ ತೆಗ್ದಿದ್ನಲ್ಲ, ಅದನ್ನೆಲ್ಲ ಪೈಪೆಲ್ಲ ಆಗೋದ್ಬಿಟ್ಟು ಅಲ್ಲಿವರೆಗೂ ಹೋಗ್ತಿದ್ದೀನಿ ನೋಡಿ. ಎಲ್ಲ ಆಗೋದ್ಬಿಟ್ಟು ಆ ಕಡೆ ಬಿಸಿ ಮಾಡಿ, ಈ ಕಡೆನೂ ಬಿಸಿ ಮಾಡಿಬಿಟ್ಟು ಪೈಪ್ ಒಳಗಡೆ ಪೈಪ್ ಕೊಟ್ಟು ಅದನ್ನೆಲ್ಲ ಟ್ಯೂಬ್ ಹಾಕ್ಬಿಟ್ಟು ಕಟ್ಟಿ ಇದು ಮಾಡಿದ್ದೀನಿ. ಅದಕ್ಕೆ ಚೆಕ್ ಮಾಡೋಣ ಅಂತ ಇವತ್ತು ನೀರು ಈ ಕಡೆ ಬಿಟ್ಟು ನೋಡಿದೆ, ಅಲ್ಲಿ ಕಟ್ಟೆ ಇದೆ, ಅಲ್ಲಿದೆ, ಅಲ್ಲಿ ಕಟ್ಟೆ ಇದೆ, ಅಲ್ಲಿಗೆ ಬಿಟ್ಟು ನೋಡಿದ್ದಾಯಿತು. ಎಲ್ಲೂ ಲೀಕ್ ಆಗ್ತಿಲ್ಲ. ನೋಡೋಣ ಇವತ್ತು ನೈಟ್ ಆದರೆ ಇದನ್ನು ಮುಚ್ಚೋದು, ಇಲ್ಲ ಬೆಳಿಗ್ಗೆ ಮುಚ್ತೀನಿ. ಇದನ್ನೆಲ್ಲ ಫುಲ್ ಪೈಪ್ ಹಾಕ್ಬಿಟ್ಟು ನೋಡಿ. ಇದೆಯಲ್ಲ, ಇದು ಈ ಬೇರೆಲ್ಲ ಬಂದುಬಿಟ್ಟು ಪೈಪ್ ಕೆಳಗಡೆ ಬಂದುಬಿಟ್ಟಿದ್ದು ನೋಡಿ. ಯಾವ ಥರ ಆಗಿದೆ ಅಂತ ಪೈಪ್ ಕೆಳಗಡೆ ಕಾಣಿಸ್ತಿದೆಯಾ ನೋಡಿ. ಈ ಥರ ಪ್ರೆಸ್ ಆಗಿಬಿಟ್ಟಿದ್ದು, ಇದೆಲ್ಲ ಬಿಚ್ಕೊಂಡಿತ್ತು, ಹೊಡೆದೋಗ್ಬಿಟ್ಟಿತ್ತು ಪೈಪು. ಈ ಥರ ಆಗಿತ್ತು. ಎಲ್ಲ ರೆಡಿ ಮಾಡಿದ್ದೀನಿ ಬಾಸು. ನೋಡಿ ಬಾಸು, ಅಡಿಕೆ ಗಿಡಕ್ಕೆ ಇಲ್ಲಿವರೆಗೂ ನೀರು ಕಟ್ಟಾಗಿದೆ, ಎಲ್ಲ ಊಪೆ ಮಾಡ್ಕೊಂಡು. ಇನ್ನೂ ಒಂದ್ಸಲಿ ರೋಡ್ದಾಗವರೆಗೂ ಇದನ್ನೆಲ್ಲ ಕ್ಲೀನಾಗಿ ಇದು ಮಾಡೋಕ್ಕಾಗಲ್ಲ. ಎಲ್ಲ ಇದಾದಮೇಲೆ ಕ್ಲೀನ್ ಆಗುತ್ತೆ. ಇಲ್ಲಿವರೆಗೂ ಫಿನಿಷ್ ಮಾಡಿದ್ದೀನಿ. ಇನ್ನೊಂದು 3 ಕಡೆ ಇದೆ, ಅವು ಕೂಪೆ ಮಾಡ್ಕೊಂಡು ನೀರು ಕಟ್ಟಬೇಕು ನೋಡಿ. 1 2 ಅದೊಂದು 3 ಈ ಥರ ಇದೆ ಬಸ್ಸು. ಈಗ ನಾಟಿ ಸುಳಗೆ ನೀರು ಕುಡಿಸ್ಬಿಟ್ಟು ಕಟ್ಟಾಗಿ ಬಂದಿದ್ದಾಯಿತು. ಇವಾಗ ಹಾಲಿನ ಸುಳಿಗೆ ನೀರು ಕುಡಿಸಿ ಕಟ್ಟಾಕಬೇಕು. ಹಾಲು ಕಟ್ಟಿದೆ, ಅಲ್ಲೇ ಬೀಳಲ್ಲಿ ಕೂತ್ಕೊಬಿಟ್ಟದೆ. ಅಲ್ಲೊಂದಿದೆ, ಅಲ್ಲೊಂದು ಕಾಣಿಸ್ತಿರ್ಬೋದು, ಅಲ್ಲೊಂದಿದೆ. ಇದು ಮೇಯ್ತಾ ಇದೆ. ಆ ಬಸ್ಸು ಒಂಚೂರು ಸೊಪ್ಪೆ ಹೊಡೆಯೋದಿತ್ತು ನಮ್ಮದೇ. ಅದಕ್ಕೆ ಇಲ್ಲೇ ನಮ್ಗೆ ಗೊತ್ತಿರೋರ್ದು ಟ್ಯಾಕ್ಟ್ರಿ, ನಮ್ಮದು ಮಿನಿ ಟ್ಯಾಕ್ಟ್ರಿ ಅಲ್ವಾ, ನಮ್ಮ ಟ್ರಾಲರ್ ಇಲ್ಲ. ಅದಕ್ಕೆ ಟ್ರಾಲರೆಲ್ಲ ತಗ್ಲಾಕೊಂಡು ತೊಗೊಂಡೋಗ್ತಾ ಇದ್ದೀನಿ. ತೊಗೊಂಡೋಗ್ಬಿಟ್ಟು ಸಪ್ಪೆ ತುಂಬಬೇಕು. ತುಂಬಿದಾದ್ಮೇಲೆ ತೋರಿಸ್ತೀನಿ ನೋಡಿ. ತುಂಬಿದ್ದೀನಿ ನೋಡಿ. ಅದೇ ಬಾಡಿ ಲೆವೆಲ್ಗೆ ತುಂಬ್ಕೊಂಬರ್ತಾರೆ, ಜಾಸ್ತಿ ಏನೂ ತರ್ತಿಲ್ಲ. ರಿವರ್ಸ್ ಹೊಡೆದಿದ್ದೀನಿ ನೋಡಿ. ಇಲ್ಲ ಇದೆ ನೋಡಿ ನಮ್ಮ ಸ್ವರಾಜ್ ಮಿನಿ ಟ್ಯಾಕ್ಟ್ರಿ ಒಂದು. ಇವಾಗ ಇದನ್ನು ಇಲ್ಲಿ ಹೊಡೆದ್ಬಿಟ್ಟು ಇನ್ನೂ ಒಂಚೂರು ಇದೆ, ಇನ್ನೂ 1-2 ಲೋಡ್ ಆಗುತ್ತೆ. ಅಂದರೆ ಬಾಡಿ ಲೆವೆಲ್ಗೆ ಜಾಸ್ತಿ ತುಂಬ್ತಾ ಇಲ್ಲ, ಜಾಸ್ತಿ ತುಂಬೋಕ್ಕಾಗೋದಿಲ್ಲ. ಯಾಕೆ ಸುಮ್ಮನೆ ರಿಸ್ಕು ಅಂದ್ಬಿಟ್ಟು ಸ್ವಲ್ಪನೇ ತುಂಬ್ಕೊಂಬರ್ತಾ ಇದ್ದೀವಿ. ಯಾರು ಬೇರೆ ಇರಲಿಲ್ಲ, ನಮ್ಮ ಮನೆಯವ್ರು ನಾವೇ ಆಳುಗಳನ್ನ ಇನ್ನೇನು ಕರೆಯೋದಿನ ಅಂದ್ಬಿಟ್ಟು ತಂದೆ ಎತ್ತಿದ್ದಾಯಿತು. ಬಣ್ವೆ ಪಕ್ಕದಲ್ಲೇ ಎತ್ಕೊತಾ ಇದ್ದೇನೆ. ತಿರ್ಗಿ ಎತ್ಕೊಡೋಕೆ ಚೆನ್ನಾಗಿರುತ್ತೆ ಸೊಪ್ಪೆ ಅಂದ್ಬಿಟ್ಟು. ಬೀಳ್ತಾನೆ ಇಲ್ಲ, ಆ ಥರ ಕೂತ್ಕೊಬಿಟ್ಟಿದೆ. ಅದಕ್ಕೆ ಜಾಸ್ತಿ ಎತ್ತಬೇಕಾಗಿತ್ತು. ಎತ್ತಿ
ಅನ್ಲೋಡ್ ಮಾಡ್ತಾ ಇದ್ದೀನಿ. ಒಂಚೂರು ಹಿಂದೆ ಮುಂದೆ ಮಾಡಿ ಇದು ಮಾಡ್ತಾ ಇದ್ದೀನಿ. ಇವಾಗ ಬೀಳ್ತಿದೆ ನೋಡಿ, ಬಿತ್ತು. ಆಗಲೇ ಒಂದು ಲೋಡ್ ಹೊಡೆದಿದ್ದೀನಿ, ಇನ್ನೂ ಒಂದು ಲೋಡ್ ಆಗ್ಬೋದು ಅಷ್ಟೇ, ಜಾಸ್ತಿ ಏನಿಲ್ಲ, ಸ್ವಲ್ಪನೇ ಕೊಯ್ದಿದ್ದು. ಆಳುಗಳು ಸಿಗ್ತಿಲ್ಲ ಅಂದ್ಬಿಟ್ಟು ಸ್ವಲ್ಪನೇ ಕ್ಲಿಯರ್ ಮಾಡ್ತಾ ಇದ್ದೀವಿ. ಇನ್ನೇನು ಮಾಡೋದಕ್ಕಾಗಲ್ಲ. ಆಳುಗಳು ಸಿಕ್ಕಿದ್ರೆ ಬೇಗ ಎಲ್ಲ ಕೆಲಸ ಮುಗಿಯುತ್ತೆ. ಆಳುಗಳ ಸಿಗ್ತಿಲ್ಲ ನೋಡಿ. ಇದೆ, ಇಲ್ಲಿಂದ ಅಲ್ಲಿಗೆ ತೊಗೊಂಡೋಗ್ತಿರೋದು ನಮ್ಮ ಶೆಡ್ ಹತ್ರ. ಇಷ್ಟಿದೆ ನೋಡಿ. ಸಪ್ಪೆ ಎಲ್ಲ ಹೊಡೆದಿದ್ದಾಯಿತು, ಬಣ್ಮೇನೂ ಹಾಕ್ಬಿಟ್ವಿ. ಎಲ್ಲ ಮಾಡ ಮುಚ್ಕೊಂಡು ಆ ಥರ ಆಗಿರೋದ್ರಿಂದ ಎಲ್ಲ ಬಣ್ಮೇನ ಹಾಕ್ಬಿಟ್ಟಿದ್ವಿ. ಇದು ಏನಂದರೆ ಮುಸ್ಕಿದು ಬಿಡಿಸಿದ್ವಿ, ಅದಕ್ಕೆ ಮಧ್ಯದಲ್ಲಿ ಸೆಂಟ್ರಲ್ಲಿ ಹಾಕ್ತಾಯಿದ್ವಿ. ಬಣ್ವೆ ಸೆಂಟ್ರಲ್ಲಿ ನೋಡಿ, ಅಲ್ಲಿ ಈಗನೇ ಇದೆ ಬಣ್ವೆ. ಇನ್ನೂ ಇದೆ ದೊಡ್ಡಲ್ಲ, ಎಲ್ಲ ಇಪ್ಪಿದ್ರೆ ಫುಲ್ ಬಣ್ವೆ ಆಗುತ್ತಿದ್ದು. ಈ ಕಡೆ ಬೆಂಡೆಕಾಯಿ ಹಾಕಿದ್ದೀನಿ. ಎಲ್ಲ ಹಸುಗಳ್ನ ಕಟ್ಟಿದ್ದಾಯಿತು. ಆ ಕಡೆ ಹಾಲಿನ ಹಸುಳು ಕಟ್ಟಾಯಿತು, ನಾಟಿ ಹಸುಳು ಕಟ್ಬಿಟ್ಟು ತಾಳ ಹಾಕಿದ್ದೀನಿ. ಇವಾಗೆಲ್ಲ ಇವುಗಳಿಗೂ ಎರಡೆರಡು ಅಗ್ಗದಲ್ಲಿ ಕಟ್ತಾಯಿದ್ದೀನಿ. ಯಾಕಂದರೆ ಆ ಕಡೆ ಎಲ್ಲ ಗಲೀಜು ಮಾಡ್ಕೊತಾ ಇದ್ದೀನಿ ಅಂದ್ಬಿಟ್ಟು ಆ ಕಡೆ ಎಲ್ಲ ರಾಗಿ ಉಗ್ಲು ಅಂತಾರೆ ನಮ್ಮ ಕಡೆ, ಅದು ಹಾಕಿದ್ದೀನಿ. ಅದು ಹಾಕ್ಬಿಟ್ಟು ಎಲ್ಲ ಅಲ್ಲಿಂದ ಇಲ್ಲಿವರೆಗೂ ಎಲ್ಲದಕ್ಕೂ ಹಾಕ್ಬಿಟ್ಟು ಕಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್ಸ್.